ಮತ್ತು ಇ.ಸಿ ಕ್ಲಿಯರೆನ್ಸ್ ಮೊನ್ನೆ ನಾನು ಮುಖ್ಯಮಂತ್ರಿಗಳು ಬಂದಾಗ ಇ.ಸಿ ಕ್ಲಿಯರೆನ್ಸು ಆಗಿದೆ. ನೀವು ಒಂದು ಸ್ವಲ್ಪ ಕರ್ನಾಟಕ ಸರ್ಕಾರದವರು ನೀವಿಲ್ಲೇ ನಮ್ಮ ಜೊತೆಗೆ ಯಾರಾದರೂ ಮಂತ್ರಿಗಳು ಅಥವಾ ಅಧಿಕಾರಿಗಳನ್ನು ಕಳಿಸ್ರಿ. ಈಗ ಇರುವುದಿರುವಂಥದ್ದು ಸುಮಾರು 55 ಕಳಸಾದಲ್ಲೇ ಕಳಸಾದಲ್ಲಿ 55 ಹೆಕ್ಟರ್ ಥಿಕ್ ಫಾರೆಸ್ಟನ್ನು ನಾವು ತೆಗಿಬೇಕಾಗಿದೆ. ಅಲ್ಲಿ ಟೈಗರ್ ಕಾರಿಡಾರ್ ಇದೆ. ಆ ಹಿನ್ನೆಲೆಯೊಳಗೆ ಅದು ನಡೀತಾ ಇದೆ. ಅದು ನಾವು ಈಗಾಗಲೇ ಮಾತುಕತೆಯನ್ನು ಮಾಡಿ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದಕ್ಕಿಂತ ಹೆಚ್ಚಿನ ಡೀಟೇಲ್ಸನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸೋದಿಲ್ಲ, ಯಾಕಂದ್ರೆ ನಿಮಗೂ ಗೊತ್ತದೆ ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಇದೆ ಇದು. ಹಾಗಾಗಿ ಗೋವಾ CM ತೊಗೊಂಡು ಹೊರಟಿದ್ದಾರೆ ಅನ್ನೋದು ಗೋವಾ CM ಹಿಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಇಟ್ ಈಸ್ ನಾಟ್ ಸೋ, ಇಟ್ ಈಸ್ ಅ ರೆಗ್ಯುಲರ್ ವಿಸಿಟ್. ಆ ವಿಸಿಟ್ನಿಂದ ಯಾವುದೇ ರೀತಿಯಾದಂಥ ಅವ್ರು ರಿಪೋರ್ಟ್ ಕೊಡೋದಿಲ್ಲ. ಮತ್ತು ಆ ರಿಪೋರ್ಟ್ನಿಂದ ನಮಗೀಗ DPR ಆಲ್ರೆಡಿ ಅಡ್ಮಿಟೆಡ್. ನಾವು ಕ್ಲಿಯರ್ ಮಾಡಬೇಕಾಗಿರುವಂಥದ್ದು ಈಗ ಫಾರೆಸ್ಟ್ ಕ್ಲಿಯರೆನ್ಸು ಮತ್ತು ಟೈಗರ್ ಕಾರಿಡಾರದ್ದು ಕ್ಲಿಯರೆನ್ಸ್. ನ್ಯಾಷನಲ್ ವೈಲ್ಡ್ ಲೈಫ್ ಬೋರ್ಡ್ ಏನಿದೆ ಅದರಲ್ಲಿ ಕ್ಲಿಯರೆನ್ಸ್ ಆಗಬೇಕಾಗಿದೆ. ಅದಕ್ಕೆ ನ್ಯಾಷನಲ್ ಕನ್ಸರ್ವೇಟಿವ್ ಅಥಾರಿಟಿ, ಟೈಗರ್ ಕನ್ಸರ್ವೇಟಿವ್ ಅಥಾರಿಟಿ ಅವ್ರದ್ದು ಒಂದಿಷ್ಟು ಒಪಿನಿಯನ್ ಇತ್ಯಾದಿ ಬೇಕಾಗಿದೆ. ಅದರದ್ದೆಲ್ಲ ನಡೀತಾ ಇದೆ. ಅದು ಈ ವಿಸಿಟ್ನಿಂದ ಏನೋ ದೊಡ್ಡ ಅನಾಹುತ ಆಗಿಬಿಡುತ್ತೆ ಅನ್ನೋಂಥದ್ದು ಯಾವುದೂ ಇಲ್ಲ. ಇವರು ಬಂದು ಒಂದು ವಿಸಿಟ್ ಮಾಡ್ಕೊಂಡು ಏನೇನು ಕೆಲಸ ಆಗ್ತಾಯಿದೆ, ನೀರು ಹೆಂಗೆ ಹರಿತಾ ಇದೆ ಇತ್ಯಾದಿ ನೋಡ್ಕೊಂಡು ಹೋಗ್ತಾರೆ. ಯಥಾಸ್ಥಿತಿ ಇರುತ್ತೆ, ಏನಾಗಲ್ಲ. ನಾನು ಮಾತಾಡಿದ್ದೀನಿ ಸಂಬಂಧಿಸಿದವರು ಯಾಕೆ ಬರ್ತಾ ಇದ್ದಾರೆ ಅವ್ರನ್ನ ನೋಡ್ಕೊಂಡು ಹೋಗ್ತಾರಪ್ಪ. ಅವ್ರದ್ದೊಂದು ಇದು ಹೆಂಗೆ ಕಾವೇರಿ ಅವಾರ್ಡ್ ಆದ ನಂತರ ಒಂದು ಅಥಾರಿಟಿ ಮಾಡಿದ್ದಾರೆ, ನಿಮ್ಗೆ ಗೊತ್ತಿರೋ ಅಥಾರಿಟಿ ಅವ್ರು ಹೆಂಗೆ ವಿಸಿಟ್ ಮಾಡ್ತಾರೆ, ಇವರು ವಿಸಿಟ್ ಮಾಡ್ತಾರೆ ಅಷ್ಟೇ. ಏನೇನು ನಡೀತಾ ಇದೆ, ಆ ಬೇಸಿನ್ದಲ್ಲಿ ಏನು ಆಕ್ಟಿವಿಟಿ ನಡೀತಾ ಇದೆ ನೋಡ್ತಾ ಇದ್ದಾರೆ ಅಷ್ಟೇ ಅವರು. ಪ್ರೋಗ್ರೆಸಿವ್ ರಿವರ್ ಅಥಾರಿಟಿ ಫಾರ್ ವೆಲ್ಫೇರ್ ಆಫ್ ಫಾರ್ಮರ್ ಆ್ಯಂಡ್ ಹಾರ್ಮೋನಿ, ಹಿಂಗೇನೋ ಅದೇ ವೆಲ್ಫೇರ್ ಆ್ಯಂಡ್ ಹಾರ್ಮೋನಿ.